ಬಳ್ಳಾರಿ ನಗರದಲ್ಲಿ ಆಗಿರುವ ಸಂಘರ್ಷ, ಕೈ ಕಾರ್ಯಕರ್ತನ ಬಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಗದ್ದಲಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡೆದುಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬಳ್ಳಾರಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡಾಕ್ಟರ್ ಎಂಎ ಸಲೀಂ ಅವರಿಂದ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರಂತೆ. ಏನಾಯ್ತು, ಹೇಗಾಯ್ತು ಮತ್ತು ಗಲಾಟೆಗೆ ಅಥವಾ ಈ ಸಂಘರ್ಷಕ್ಕೆ ಏನ್ ಕಾರಣ, ಬ್ಯಾನರ್ ಕಟ್ಟುವ ವಿಚಾರವಾಗಿ ಯಾಕಿಷ್ಟು ಗಲಾಟೆ ಆಯಿತು, ಎಲ್ಲದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗ ಬ್ಯಾನರ್ ಕಟ್ಟೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಈ ರೀತಿ ಗಲಾಟೆ ಆಯಿತು. ಗಲಾಟೆ ವಿಕೋಪಕ್ಕೆ ಹೋಗಿ ಫೈರಿಂಗ್ ಆಗಿದೆ. ಫೈರಿಂಗ್ ಅಲ್ಲೇ ರಾಜಶೇಖರ್ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರಂತೆ ಡಾಕ್ಟರ್ ಎಂಎ ಸಲೀಂ ಅವರು. ಸಿಎಂ ಸಿದ್ದರಾಮಯ್ಯನವರಿಗೆ ಘಟನೆಯ ಅಷ್ಟು ಮಾಹಿತಿಯನ್ನ ತಲುಪಿಸುತ್ತಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಒಂಥರ ಗೂಂಡಾವರ್ತನೆ ಯಾರೇ ಮಾಡಿದ್ರು ಕೂಡ ತಪ್ಪೇ. ಯಾವುದೇ ಪಕ್ಷದ ನಾಯಕರು ಅಥವಾ ಬೆಂಬಲಿಗರು ಮಾಡಿದ್ರು ಕೂಡ ತಪ್ಪೇ ಇದು. ನೀವು ಸಮಾಜಕ್ಕೆ ಮಾದರಿಯಾಗಬೇಕಾದವರು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದವರು, ಜನರಿಗೆ ತಿಳಿ ಹೇಳಬೇಕಾದವರೇ ಕಾನೂನು ಮೀರಿ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗ್ಬಿಡತ್ತೆ. ಹಂಗಾಗಿ ಯಾರೇ ಮಾಡಿದ್ರು ಕೂಡ ತಪ್ಪೆ. ಯಾರು ತಪ್ಪು ಮಾಡಿದ್ದಾರಲ್ಲ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಕ್ಕೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಷ್ಟು ಘಟನೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅದೇ ರೀತಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಬಳ್ಳಾರಿ ನಗರದಲ್ಲಿ ಆಗಿರುವ ಗಲಾಟೆಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಪಡ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ? ಏನಾದ್ರೂ ಸೂಚನೆ ಕೊಟ್ಟಿದ್ದಾರಂತ ಅಲ್ಲಿನ ಪೊಲೀಸರಿಗೆ? ಹೇಗೆ? ಖಂಡಿತ ಶ್ರುತಿ, ಏನು ನಿನ್ನೆ ಅಷ್ಟೇ ನಡೆದಿರುವಂತಹ ಈ ಘಟನೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರ ನಡುವೆ ಈ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ನಿರ್ದೇಶಕರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿ, ಜೊತೆಗೆ ಘಟನೆಗೆ ಕಾರಣ ಯಾರಾಗಿದ್ದಾರೆ ಅವರಿಗೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಏನೋ ಫೈರಿಂಗ್ ಆಗಿರುವಂತಹ ವಿಚಾರ ಕೂಡ ಗಂಭೀರವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿ, ಅದರಲ್ಲೂ ಕೂಡ ಮಹಾನಿರ್ದೇಶಕರಾಗಿರುವಂತಹ ಸಲೀಂ ಅಹಮದ್ ಅವರು ಈಗ ಒಂದು ಏನು ಸೂಚನೆಯನ್ನ ಪಡೆದಿರುವಂತದ್ದು. ಯಾಕಂದ್ರೆ 6-7 ಸಲ ಗುಂಡು ಹಾರಿಸಲಾಗಿದೆ, ಜೊತೆಗೆ ಓರ್ವ ಕಾರ್ಯಕರ್ತರಿಗೆ ಗುಂಡು ತಗಲಿ ಸಾವನ್ನಪ್ಪಿದ್ದಾರೆ, ಜೊತೆಗೆ ಪ್ರತಿಭಟನೆ ಕೂಡ ಆಗಿರುವಂತದ್ದು. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರ ಬಂಧನಕ್ಕೆ ಆಗ್ರಹವನ್ನ ಮಾಡಿ ಪ್ರತಿಭಟನೆ ನಡೆಸಿರುವಂತದ್ದು. ಹೀಗಾಗಿ ಈ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನುವಂತ ಮಾಹಿತಿಯನ್ನ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಪರಿಸ್ಥಿತಿಯನ್ನ ತಹಬದಿಗೆ ತನ್ನಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಿ, ಜೊತೆಗೆ ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರೋದು. ಯಾಕಂದ್ರೆ ಬಳ್ಳಾರಿ ಈಗಾಗಲೇ ಏನು ಜಮೀರ್ ಅಹಮದ್ ಅವರು ಉಸ್ತುವಾರಿ ಇರುವಂತದ್ದು, ಜೊತೆಗೆ ಏನು ವಾಲ್ಮೀಕಿ ಸಮಾಜದ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಒಂದು ಬ್ಯಾನರ್ಗಳನ್ನ ಅಂಟಿಸಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋದ್ರಿಂದ ಇಡೀ ಸಮುದಾಯ ಕೂಡ ಅಸಮಾಧಾನ, ಆಕ್ರೋಶಗೊಳ್ಳುತ್ತೆ. ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದ್ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಸರ್ಕಾರದ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾರೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿ, ಒಂದ್ ಕಡೆ ಕಾಂಗ್ರೆಸ್ನ ಶಾಸಕ ಆಗಿರುವಂತಹ ಭರತ್ ರೆಡ್ಡಿ ಒಲವು ಒಂದ್ ಕಡೆ ಆದ್ರೆ, ಜನಾರ್ದನ್ ರೆಡ್ಡಿ ಬಿಜೆಪಿಯಲ್ಲಿದ್ದಾರೆ, ಜೊತೆಗೆ ಇಬ್ಬರು ನಾಯಕರು ಕೂಡ ಘಟಾನುಘಟಿ ನಾಯಕರು, ಆ ಒಂದು ಇಬ್ಬರ ನಡುವೆ ಘರ್ಷಣೆ ಆಗಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಪೊಲೀಸರು ಖಡಕ್ಕಾಗಿ ಕ್ರಮಗಳನ್ನ ಕೈಗೊಳ್ಳಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಒಂದು ವೇಳೆ ಏನು ವಾಲ್ಮೀಕಿ ಸಮಾಜದ ದೊಡ್ಡ ಕಾರ್ಯಕ್ರಮ, ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಇದ್ದಾವೆ, ಹೀಗಾಗಿ ಇದೆಲ್ಲವನ್ನೂ ನೋಡಿಕೊಂಡು ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತ ಸೂಚನೆಯನ್ನ ಸಿಎಂ ಅವರು ಈಗ ನೀಡಿರುವಂತದ್ದು. ಶ್ರುತಿ, ಓಕೆ ದುರ್ಗೇಶ್, ಎಕ್ಸಾಕ್ಟ್ಲಿ ಹೌದು. ಈಗ ವಾಲ್ಮೀಕಿ ಸಮುದಾಯ ಮೆಚ್ಚಿಸುವ ಸಲುವಾಗಿ ಇರೋ ಜಾಗಗಳಲ್ಲೇ ಮತ್ತೆ ಪ್ರತಿಮೆ ನಿರ್ಮಾಣ ಮಾಡಕ್ ಹೋಗಿದ್ರಂತೆ. ಕ್ರೆಡಿಟ್ ಸಿಗುತ್ತೆ ಅನ್ನೋ ಟೈಮಲ್ಲೇ ಇದು ಒಂಥರ ಡ್ಯಾಮೇಜ್ ತರುವಂತ ಕೆಲಸಗಳಾಗೋಯ್ತಲ್ಲ ಅಂತ, ಇದೊಂದು ಆತಂಕದ ಪರಿಸ್ಥಿತಿನ ಕಾಂಗ್ರೆಸ್ಗೆ ಅಂತ. ಖಂಡಿತ ಶ್ರುತಿ, ಯಾಕಂದ್ರೆ ಏನು ಈ ಬ್ಯಾನರ್ ಕಟ್ಟುವ ವಿಚಾರವಾಗಿ ಇಬ್ಬರ ನಡುವೆ ನಡೆದಿರುವಂತ ಘಟನೆ ಒಂದ್ ಕಡೆ ಆದ್ರೆ, ಈ ವಾಲ್ಮೀಕಿ ಏನು ಪುತ್ಥಳಿ ನಿರ್ಮಾಣ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ ತಮ್ಮ ಮತಗಳನ್ನ ಸೆಳೆಬೇಕು ಅನ್ನುವಂಥದ್ದು ಒಂದ್ ಕಡೆ ಲೆಕ್ಕಾಚಾರ ಆದ್ರೆ, ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರ ನಡುವೆ ಇರುವಂತಹ ಒಂದು ಏನು ಸಮರ ಇದೆ, ಅದರಲ್ಲೂ ಕೂಡ ಘರ್ಷಣೆ ಪದೇ ಆಗ್ತಾ ಇರುತ್ತೆ. ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನುವಂಥದ್ದು ಕೂಡ ಇಬ್ಬರ ನಡುವೆ ಇರುವಂತದ್ದು. ಹೀಗಾಗಿ ಈ ಹಿಂದೆ ಸದನದಲ್ಲೂ ಕೂಡ ಏಕಾಏಕಿ ಅದರಲ್ಲೂ ಕೂಡ ನೇರವಾಗಿ ಏಕವಚನದಲ್ಲಿ ವಾಗ್ದಾನ ನಡೆಸಿದ್ರು, ಜೊತೆಗೆ ವೈಯಕ್ತಿಕ ರಾಜಕೀಯ ದ್ವೇಷವನ್ನ ಕೂಡ ಇಬ್ಬರು ಹೊಂದಿರುವಂತದ್ದು. ಹೀಗಾಗಿ ಇಬ್ಬರ ನಡುವಿನ ಜಗಳ ಸಮಾಜವನ್ನ
ಶಾಂತಿಯನ್ನ ಕದ್ದರುವಂತ ಕೆಲಸವನ್ನ ಮಾಡ್ತಾ ಇದೆ. ವಾಲ್ಮೀಕಿ ಪ್ರತಿಮೆಗಳ ನಿರ್ಮಾಣ ಮಾಡಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭರತ್ ರೆಡ್ಡಿ ಇದ್ರೆ ತಮ್ಮ ಮನೆ ಮುಂದೆ ಬ್ಯಾನರ್ ಕಟ್ಟುವಂತ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಶ್ನೆ ಆಗಿದೆ. ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಕಾರ್ಯಕರ್ತ ಈಗ ಸಾವನ್ನಪ್ಪಿರುವಂತದ್ದು, ಆ ಒಂದು ಸಾವಿಗೆ ಹೊಣೆ ಯಾರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಮುಂದೆ ದ್ವೇಷವನ್ನ ಯಾವ ರೀತಿ ಸಾರ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ವಾಲ್ಮೀಕಿ ಈ ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡುವಂತದ್ದು, ಸಮಾಜ ಉದ್ಧಾರ ಆಗಲಿ ಅನ್ನೋ ಕೆಲಸವನ್ನ ಮಾಡ್ತಿರುವಂತದ್ದು. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಗಲಾಟೆ ಮಾಡಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಇಬ್ಬರ ನಡುವಿನ ಗಲಾಟೆಯಲ್ಲಿ ಸಮಾಜದ ಶಾಂತಿ ಅದನ್ನು ಕೂಡ ಬಳ್ಳಾರಿ ಒಂದು ದ್ವೇಷದ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂತದ್ದು ಕೂಡ ಇದೇ ಹೊರ ರಾಜ್ಯದಲ್ಲೂ ಕೂಡ, ಅಂದ್ರೆ ತೆಲಂಗಾಣದಲ್ಲೂ ಕೂಡ ಇದೇ ಓಕೆ ರೀತಿಯ ದುರ್ಗೇಶ್, ಘಟನೆಗಳು ಕಾದ್ ಆಗ್ತಿರ್ತವೆ. ನೋಡೋಣ ಈ ಡ್ಯಾಮೇಜ್ ಅನ್ನ ಹೆಂಗ್ ಸರಿಪಡಿಸ್ಕೊಳ್ಳುತ್ತೆ ಪಕ್ಷ.